ಸಪ್ತ ಸಮುದ್ರದಲ್ಲಿ ಕರಗಿರುವ ಉಪ್ಪಿನ ಪ್ರಮಾಣವು 33.7%. ಇದು ಸಾಮಾನ್ಯ ಕಡಲಿನ ಉಪ್ಪಿನ ಪ್ರಮಾಣದ 10 ಪಟ್ಟು ಆಗುತ್ತದೆ. ಸಾಮಾನ್ಯ ಕಡಲಿನಲ್ಲಿ ಕರಗಿರುವ ಉಪ್ಪಿನ ಪ್ರಮಾಣ 3.5% ಇದೆ. ಕಡಲಲ್ಲೂ ಕೆಲವು ಕಡೆ ತಳದಲ್ಲಿ ಹೆಚ್ಚು ಉಪ್ಪಿರುವ ಆಳದ ಕೊಳಗಳು ಇರುತ್ತವೆ. ಕೆಂಪು ಸಮುದ್ರದ 1.7 ಕಿಲೋಮೀಟರ್ ಆಳದ ತಳದಲ್ಲಿ ಮಿಯಾಮಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಉಪ್ಪುಮಯ ಸಾವುಕೊಳವೊಂದನ್ನು ಪತ್ತೆ ಮಾಡಿದರು. ಅಂತಹ ಸುಮಾರು 1 ಡಜನ್ ಉಪ್ಪು ಕಡಲಡಿಯ ಅತಿಯುಪ್ಪು ಕೊಳೆಗಳು ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ, ಮೆಕ್ಸಿಕೋ ಕೊಲ್ಲಿಗಳಲ್ಲಿ ಕಳೆದ 30 ವರ್ಷಗಳಿಂದ ಪತ್ತೆಯಾಗಿದೆ. ಈ ಕೆರೆಗಳು ಅತಿ ಉಪ್ಪು ಮತ್ತು ರಾಸಾಯನಿಕ ಬೆರಕೆಯಾಗಿದ್ದು, ಇಲ್ಲಿಗೆ ಈಜಿ ಬರುವ ಜೀವಿಗಳು ಕೂಡಲೇ ಮತಿ ತಪ್ಪುತ್ತವೆ ಇಲ್ಲವೇ ಸಾವು ಕಾಣುತ್ತದೆ. ಜಗತ್ತಿನ ಅತಿ ತೀವ್ರ ಪ್ರಕೃತಿ ನೆಲೆಗಳಲ್ಲಿ ಇವು ಕೂಡ ಸೇರಿದೆ. ಸಿಗಡಿ, ಮಿಂಚುರಿ ಮೀನು ಮತ್ತು ಕೆಲವು ಇವನ್ನು ತಮ್ಮ ಬೇಟೆ ಜಾಗ ಮಾಡಿಕೊಂಡಿದೆ. ಇವು ಪಕ್ಕದಲ್ಲಿ ಓಡಾಡುತ್ತಾ ಇದರೊಳಕ್ಕೆ ಈಜಿ ಬಂದು ಸಾಯುವವನ್ನು ಕೂಡಲೇ ಎಳೆದು ತಿನ್ನುತ್ತವೆ. ಈ ಅತ್ಯುಪ್ಪು ಕೊಳಗಳು ನಾನಾ ಏಕಾಣು ಸೂಕ್ಷ್ಮಾಣುಗಳ ನೆಲೆಯಾಗಿದೆ ಮತ್ತು ಸಂಶೋಧನೆಗೆ ನೆಲೆಯಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೈರೋ. ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ